ಆತ ಕೇವಲ 18 ವರ್ಷದ ಪೋರ. ಇನ್ನು ಮುಖದ ಮೇಲೆ ಮೀಸೆ ಕೂಡ ಬಂದಿರಲಿಲ್ಲ. ಆದರೆ ಅದಾಗಲೇ ಪ್ರೀತಿಯಲ್ಲೇ ಬಿದ್ದು ಬಿಟ್ಟಿದ್ದ. ಆದರೆ ಅದೇ ಪ್ರೀತಿ ಆತನ ಪ್ರಾಣಕ್ಕೆ ಕುತ್ತು ತಂದಿದೆ. ಏನಿದು ಸ್ಟೋರಿ ಹೇಳ್ತೀನಿ ಕೇಳಿ. ಇದು ನಮ್ಮದೇ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಿರಿಸಾಗರ ಎಂಬಂತಹ ಗ್ರಾಮದಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವ ಘಟನೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಹುಡುಗನ ಹೆಸರು ವಿಕಾಸ್ ದಳವಾಯಿ ಅಂತೇಳಿ. ಕೇವಲ 18 ವರ್ಷ ಮಾತ್ರ. ಅವನು ಅದೇ ಊರಿನ ಒಂದು ಹುಡುಗಿಯ ಜೊತೆಗೆ ಪ್ರೀತಿಯಲ್ಲೇ ಬಿದ್ದಿರ್ತಾನೆ. ಆದರೆ ಆ ಪ್ರೀತಿ ತ್ರಿಕೋನ ಪ್ರೇಮಕತೆಯಾಗಿ ಟ್ವಿಸ್ಟ್ ಅನ್ನ ಪಡೆದಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಈತ ಪ್ರೀತಿ ಮಾಡ್ತಾ ಇರುವಂತಹ ಹುಡುಗಿಯ ಅಣ್ಣ ರಾಜು ಎಂಬಾತ ಇರ್ತಾನೆ. ಆ ರಾಜುವಿಗೆ ಒಬ್ಬ ಗೆಳೆಯ ಇರ್ತಾನೆ. ಆತನ ಹೆಸರು ಕೃಷ್ಣ ಅಂತ ಹೇಳಿ. ಆ ಕೃಷ್ಣ ಕೂಡ ಈ ರಾಜುವಿನ ತಂಗಿಯ ಹಿಂದೆ ಬಿದ್ದಿರ್ತಾನೆ. ಅಂದ್ರೆ ವಿಕಾಸ್ ಮತ್ತು ಕೃಷ್ಣ ಇಬ್ರು ಕೂಡ ಒಂದೇ ಹುಡುಗಿಯ ಹಿಂದೆ ಬಿದ್ದಿರ್ತಾರೆ. ಆದರೆ ವಿಕಾಸನ ಮೇಲೆ ದ್ವೇಷವನ್ನ ಸಾಧಿಸುವಂತಹ ಆ ಕೃಷ್ಣ ಆ ಹುಡುಗಿ ನನಗೇ ಸಿಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಆ ರಾಜುವಿಗೆ ಕಿವಿಯನ್ನ ಚುಚ್ತಾನೆ. ನೋಡೋ ವಿಕಾಸ್, ನಿನ್ನ ತಂಗಿ ಹಿಂದೆ ಬಿದ್ದಿದ್ದಾನೆ, ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ, ನಿಮ್ಮ ಕುಟುಂಬದ ಗೌರವ ಹಾಳಾಗತ್ತೆ ಅಂತ ಹೇಳಿ ರಾಜುವಿಗೆ ಆ ಕೃಷ್ಣ ಹೇಳಿಬಿಡ್ತಾನೆ. ಇದನ್ನೇ ಸಿಟ್ಟಾಗಿ ತೆಗೆದುಕೊಂಡಂತಹ ಆತ ಆಕ್ರೋಶಗೊಂಡು ಆತನಿಗೊಂದು ಗತಿ ಕಾಣಿಸ್ಬೇಕಲೇ ಅಂತ ಹೇಳಿ ಆ ಕೃಷ್ಣನಿಗೆ ಹೇಳ್ತಾನೆ. ಅದೇ ರೀತಿ ಓಂಕಾರೇಶ್ವರ ಜಾತ್ರೆಯ ನಿಮಿತ್ತವಾಗಿ ಗಿರಿಸಾಗರದಲ್ಲಿ ನಾಟಕ ಇರುತ್ತೆ. ರಾತ್ರಿ ಹೊತ್ತು ವಿಕಾಸ್ ಆ ನಾಟಕವನ್ನ ನೋಡೋದಕ್ಕೆ ಹೋಗ್ತಾನೆ. ಅದೆಲ್ಲಿ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆತನನ್ನ ಎಳೆದುಕೊಂಡು ಹೋಗಿ ಉಸಿರು ಗಟ್ಟಿಸಿ ಈ ರಾಜು ಮತ್ತೆ ಕೃಷ್ಣ ಎಂಬ ಇಬ್ಬರು ಯುವಕರು ಕೂಡ ಆತನ ಕುತ್ತಿಗೆಯನ್ನ ಹಿಚುಕಿ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿ ಬಿಡ್ತಾರೆ. ಕೊಲೆಯನ್ನ ಮಾಡಿ ಸೀದಾ ಹೋಗಿ ಅನಗವಾಡಿ ಬಳಿ ಇರತಕ್ಕಂಥ ಘಟಪ್ರಭಾ ನದಿಯಲ್ಲಿ ಆ ಶವವನ್ನ ಎಸೆದು ಬಿಡ್ತಾರೆ. ಅದಾದ ಬಳಿಕ ಏನು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಕೆಲ ಕಾಲ ಊರು ಬಿಟ್ಟು ಇಬ್ರು ಎಲ್ಲೋ ಹೋಗ್ತಾರೆ. ಬಳಿಕ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ವಿಕಾಸ್ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ ಅವರ ಮನೆಯವರು ದೂರನ್ನ ಕೊಡ್ತಾರೆ. ಇದರ ಜಾಲವನ್ನ ಹಿಡಿದುಕೊಂಡು ಹೋದಂತಹ ಪೊಲೀಸರು ಇದೆಲ್ಲ ತನಿಖೆಯನ್ನ ಮಾಡಿ ಕೊನೆಗೆ ಆ ಪ್ರೀತಿಯ ವಿಷಯ ಕೂಡ ಅಲ್ಲಿ ಬೆಳಕಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಆ ಏನು ರಾಜು ಎನ್ನುವಾತ ಇರ್ತಾನೆ, ಹುಡುಗಿಯ ಅಣ್ಣ, ಆತನ ಪತ್ತೆ ಮತ್ತು ಆ ಕೃಷ್ಣನ ಪತ್ತೆಗಾಗಿ ಬಲೆ ಬೀಸ್ತಾರೆ. ಆ ಸಂದರ್ಭದಲ್ಲಿ ರಾಜುವಿಗೆ ಇನ್ನೊಬ್ಬ ತಮ್ಮ ಇರ್ತಾನೆ ರವಿ. ಆತನನ್ನ ಅವರು ಕರೆದುಕೊಂಡು ಹೋಗಿ ತೀವ್ರ ವಿಚಾರಣೆಗೊಳಪಡಿಸಿದಾಗ, ಹೌದು ನನ್ನ ತಂಗಿಯ ಹಿಂದೆ ಬಿದ್ದಿದ್ದ, ಹಾಗಾಗಿ ನನ್ನ ಅಣ್ಣ ಮತ್ತೆ ನಮ್ಮ ಫ್ರೆಂಡ್ ಸೇರಿ ವಿಕಾಸನ ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಬಾಯ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಇನ್ನು ಮೀಸಿ ಚಿಗುರದ ಯುವಕ ಕೇವಲ 18 ವರ್ಷದವನು. ಯಾಕೆ ಬೇಕಿತ್ತು ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋದು? ಇಂತಹಗಳನ್ನೇ ಮಾಡಿಕೊಂಡು ಇವತ್ತು ಎಷ್ಟೋ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಇದು ಸಮಾಜಕ್ಕೂ ಕೂಡ ಮಾರಕ ಆಗ್ತಾ ಇದೆ. ದಯಮಾಡಿ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ. ಈ ಮಕ್ಕಳು ಕೂಡ ಅಷ್ಟೇ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.